ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲೆ ವಿಜಯನಗರ ಇವರಿಗೆ ದಿನಾಂಕ 2/1/2026ರಂದು ಮನವಿ ಸಲ್ಲಿಸಿರುವ ವಿಷಯ ಏನೆಂದರೆ, ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿನ ವಿಶೇಷಚೇತನರಿಗೆ ಪೊಲೀಸ್ ಇಲಾಖೆಯ ಸಹಾಯ ಕೋರಿ ಮನವಿ. ಮಾನ್ಯರೇ, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತನಾದ ನಾನು ಪಿ. ಯೇಸುನಾಥನ್ ತಮ್ಮಲ್ಲಿ ಈ ಮನವಿ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಪ್ರತಿ ಗ್ರಾಮ ಪಂಚಾಯಿತಿ ಹಂತದಿಂದ ಜಿಲ್ಲಾ ಹಂತದವರೆಗೆ ಸುತ್ತಾಡಿ ಸ್ಥಳೀಯ ವಿಶೇಷಚೇತನರ ಪ್ರತಿಯೊಂದು ಸಮಸ್ಯೆಗಳನ್ನು ಅರಿತು ಅವರ ಸಮಸ್ಯೆಗಳನ್ನು ಆದಷ್ಟು ಪ್ರಯತ್ನ ಮಾಡಿ ಸರಿಪಡಿಸುವ ಪ್ರಯತ್ನ ಮಾಡುತ್ತಿರುತ್ತೇನೆ. ಈ ಸಂದರ್ಭಗಳಲ್ಲಿ ಸುಮಾರು ಅಂಗವಿಕಲರು ಸ್ಥಳೀಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅದರ ಬಗ್ಗೆ ಅರಿತು, ಅಂದರೆ ಯಾವುದಾದರೂ ಒಂದು ಅಹಿತಕರ ಘಟನೆ, ಅಂಗವಿಕಲರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಇಂತಹ ಘಟನೆಗಳು ಆದಾಗ ತಮ್ಮ ಅವಧಿಯಲ್ಲಿ ಕಂಡುಬಂದಿರುವುದಿಲ್ಲ. ಆದರೆ ಅಂತಹ ಸಮಸ್ಯೆಗಳು ಆದಾಗ ವಿಶೇಷಚೇತನರಿಗೆ ಒಂದು ಧೈರ್ಯವಿರಲಿ ಎಂಬ ಕಾರಣಕ್ಕೆ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಮುಂಜಾಗರೂಕತೆ ಸಲುವಾಗಿ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ವಿಶೇಷಚೇತನರ ಪರವಾಗಿ, ಅಂದರೆ ಯಾವುದೇ ಮೂಲದಿಂದಲೂ ಯಾರಾದರೂ ಅವರಿಗೆ ತೊಂದರೆ ಕೊಟ್ಟರೆ ಅಂತಹ ಸಂದರ್ಭಗಳಲ್ಲಿ ವಿಶೇಷಚೇತನರನ್ನು ರಕ್ಷಿಸುವಂತಹ ಕೆಲಸ ಆಗಲಿ ಎಂಬ ಕಾಳಜಿಯಿಂದ ಈ ಪತ್ರದ ಮೂಲಕ ಮನವಿ ಮಾಡಿಕೊಂಡು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಠಾಣೆಗಳಿಗೆ ಒಂದು ಸುತ್ತೋಲೆ ಅಥವಾ ಆದೇಶ ಹೊರಡಿಸಿ ವಿಶೇಷಚೇತನರ ರಕ್ಷಿಸುವ ಕೆಲಸ ತಮ್ಮಿಂದ ಆಗಬೇಕು ಎಂಬ ಮನಸ್ಸಿನಿಂದ ತಮಗೆ ಒಂದು ಮನವಿ ಪತ್ರ ಸಲ್ಲಿಸುತ್ತಿದ್ದೇನೆ. ಒಂದು ವಿಶೇಷ ಮನವಿ ಏನೆಂದರೆ, ವಿಶೇಷಚೇತನರು ತಪ್ಪಿತಸ್ಥರೆಂದು ಸಾಕ್ಷಿ ಆಧಾರಗಳಿಂದ ಸತ್ಯವೆಂದು ತಿಳಿದರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ವಹಿಸಬಹುದು. ಆದರೂ ಒಂದು ಕಳಕಳಿ ಏನೆಂದರೆ, ಅವರ ಮೇಲೂ ಒಂದು ಭಾಗ ಮೃದು ಧೋರಣೆ ಇರಬೇಕೆಂದು ಕೋರಿರುವ ಬಗ್ಗೆ. ಪಿ. ಯೇಸುನಾಥನ್, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ, ಬೆಂಗಳೂರು. ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಈ ದಿನ ಒಂದು ವಿಶೇಷವಾದ ದಿನ. ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಒಂದು ಮನವಿ ಕೊಟ್ಟಿದ್ದೀನಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕುವರಿಗೆ. ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿನ ವಿಶೇಷಚೇತನರಿಗೆ ಪೊಲೀಸ್ ಇಲಾಖೆಯ ಸಹಾಯ ಕೋರಿ ಮನವಿ ಕೊಟ್ಟಿದ್ದೀನಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಲ್ಲಿ ಅಮಾಯಕರು, ಮುಗ್ಧರು, ಕಾನೂನಿನ ಅರಿವು ಇಲ್ಲದವರಿಗೆ ಪೊಲೀಸ್ ಠಾಣೆಗಳಲ್ಲಿ ಹೋದರೆ, ನೀವು ದೂರು ಕೊಡೋಕ್ಕೆ ಹೋದರೆ ಯಾವುದೇ ಕ್ರಮ ತಗೊಳ್ಳಲ್ಲ. ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೂ ಕೂಡ ನಾವು ವಿಜಯನಗರ ಜಿಲ್ಲೆಯಲ್ಲಿ ಈಗ ನಾನು ಒಂದು 6 ತಿಂಗಳು ಈ ಕಡೆನೇ ಇರೋದು, ಬಳ್ಳಾರಿ ವಿಜಯನಗರ ಜಿಲ್ಲೆ ಇರೋದ್ರಿಂದ ಪ್ರತಿಯೊಂದು ಮನವಿನ ಮಾನ್ಯ ಶ್ರೀಯುತ ಶ್ರೀಮತಿ ಜಾನ್ವಿ IPS ರವರೆಗೆ ಪೊಲೀಸ್ ಅಧೀಕ್ಷಕರ ಕಚೇರಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿಗೆ ನಾನು ಕೊಟ್ಟಿದ್ದೀನಿ. ಈಗ ಮನವಿ ಕೊಟ್ಟಿದ್ದೀನಿ ನೋಡಿ, ಮನವಿ ಕೊಟ್ಟಿದ್ದೀನಿ. ಈಗ ಎಲ್ಲೇ ಹೋದ್ರೂ ನಮಗೆ ಸಮಸ್ಯೆ ಆಗ್ತದೆ.
ತುಂಬ ಸಮಸ್ಯೆ. ಪೊಲೀಸ್ ಠಾಣೆಗಳಲ್ಲಿ ಹೋದರೆ ನಮಗೆ ಗೌರವ ಕೊಡೋದಿಲ್ಲ. ಮತ್ತು ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಇದೆಲ್ಲ ಪ್ರತಿಯೊಂದನ್ನು ನಾವು ಒಂದು ವಾರ ಆಲೋಚನೆ ಮಾಡಿ ನಮ್ಮ ಗುರುಗಳಾದ ಬಸವರಾಜ್ ಅವರು ಕಲಬುರಗಿಯಲ್ಲಿರುವ ಒಳ್ಳೆಯ ವಿಶೇಷ ಸಮಾಜಕ್ಕೆ ಏನಾದರೂ ಒಂದು ಒಳಿತು ಮಾಡಬೇಕಂತ ಅವರು ಮನಸ್ಸುಳ್ಳವರು. ಅವರು ಕೂಡ ಹೇಳಿದ್ರು, ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ವಿಶೇಷ ದಾರಿ ತಪ್ತಾರೆ, ಪಾಪ ಅವ್ರಿಗೆ ಕಾನೂನಿನ ಅರಿವಿರೋದಿಲ್ಲ, ನೀವು ಸಂಬಂಧಪಟ್ಟವ್ರ ಹತ್ರ ನೀವು ಪತ್ರಗಳನ್ನ ಕೊಡಿ ಅಂತ ಹೇಳಿದರು. ನಾನು ಕೂಡ ಕೈಯಲ್ಲಿ ಕೂತ್ಕೊಂಡು ಬರೆದಿರೋದು, ನಾವು ಟೈಪಿಂಗ್ ಎಲ್ಲ ಮಾಡೋದಿಲ್ಲ. ಆಯಿತು ಸರ್, ನಿಮ್ಮ ಹೇಳಿದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾನ್ಯ SP ಮೇಡಮ್ಗೆ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದೀನಿ. ಅದರಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಅದು ಕೂಡ ಹೇಳ್ತೀನಿ ನಾನು, ದುರುಪಯೋಗ ಪಡಿಸ್ಕೊಳ್ಬಾರ್ದು. ನಾವು ಪೊಲೀಸವ್ರು ನಮಗೇನು ಮಾಡೋದಿಲ್ಲ, ಅದೆಲ್ಲ ಆಗೋದಿಲ್ಲ. ಪಿ ಯೇಸುನಾಥನ್ ವಿಶೇಷಚೇತನ ಸಾಮಾಜಿಕ ಕಾರ್ಯಕರ್ತನಾದ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಜಿಲ್ಲೆಯ ಸುಮಾರು ವರ್ಷಗಳಿಂದ ಪ್ರತಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಜಿಲ್ಲಾ ಹಂತದವರೆಗೆ ಸುತ್ತಾಡಿ ಸ್ಥಳೀಯ ವಿಶೇಷಚೇತನ ಪ್ರತಿಯೊಂದು ಸಮಸ್ಯೆಗಳನ್ನು ಅರಿತು ಅವರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಇಂತಹ ಘಟನೆಗಳು ಆದಾಗ ತಮ್ಮ ಅವಧಿಯಲ್ಲಿ ಅವರ ಅವಧಿಯಲ್ಲಿ ಬಂದಿರೋದಿಲ್ಲ. ಈಗ ಬಂದು ಅವರು 3 ತಿಂಗಳಾಯಿತು. ಅದು ಇನ್ನು ಮುಂದೆ ಆ ರೀತಿ ಆಗಬಾರ್ದು. ವಿಶೇಷಚೇತನರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಭಯ ಪಡ್ತಾರೆ. ಅದನ್ನು ಆದಷ್ಟು ನೀವು ಇದ್ರ ಬಗ್ಗೆ ರಕ್ಷಣೆ ಕೊಡಬೇಕು ವಿಶೇಷಚೇತನರಿಗೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆಮೇಲೆ ವಿಶೇಷವಾಗಿ ನಿಮಗೆ ಸಂಬಂಧಪಟ್ಟ, ಈಗ ವಿಶೇಷಚೇತನರು ಪೊಲೀಸ್ ಠಾಣೆಯಲ್ಲಿ ದೂರು ತಗೊಳ್ಳಲ್ಲ, ಯಾವುದೋ ಸ್ಟೇಷನ್ಗೆ ಹೋದ್ರೆ ತಗೊಳ್ಳಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ನಂಬರು ಕೊಡಬೇಕು ಅಂತ ನಾನು ಕೇಳಿದ್ದೀನಿ. ಆಯಿತು, ಇದ್ರ ಬಗ್ಗೆ ನಾವು ಸುತ್ತೋಲೆ ಓಡಿಸಿ ಅಂತ ಹೇಳಿದ್ದೀನಿ. ನಾನು ಈಗಾಗಲೇ ಮೇಡಮ್ಗೆ ಹೇಳಿದ್ದೀನಿ, ಸುತ್ತೋಲೆ ಓಡಿಸಿ ಅಂತ. ಈಗ ಓಡಿಸ್ತಾರೆ, ಅವರು 1 ತಿಂಗಳಲ್ಲಿ ಓಡಿಸ್ಬೋದು. ಯಾಕಂದರೆ ಅವ್ರಿಗೆ ಮುಗ್ಧತೆ ಇದೆಯಲ್ಲ. ಮೇಡಮ್ ಹತ್ರ ನಾನು ತುಂಬ ಹತ್ತಿರದಿಂದ ಮಾತಾಡಿದ್ದೀನಿ. ಅವ್ರಿಗೆ ಮುಗ್ಧತೆ ತುಂಬ, ಏನಾದರೂ ಕೆಲಸ ಮಾಡಬೇಕು ಅಂತ ಅವ್ರು ಕೂಡ ಬಂದಿದ್ದಾರೆ. ಅವ್ರು ಹೇಳೋದು, ನೀವು ಏನೇ ಮನವಿ ಕೊಟ್ಟರು ನಾವು ಪುರಸ್ಕರಿಸ್ತೀವಿ, ಮತ್ತು ಯಾವ ರೀತಿ ನಡ್ಕೊಳ್ಬೇಕು ವಿಕಲಚೇತನಿಗೆ ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ತರ್ತೀವಿ ಅಂತ ಹೇಳಿದ್ದಾರೆ. ಈಗ ಆದೇಶನೂ ಓಡಿಸಿ ಅಂತ ಹೇಳಿದ್ದೀನಿ ನಾನು. ಆದೇಶ ಈಗ 1 ತಿಂಗಳಲ್ಲಿ ಅದು ಕಾರ್ಯ ಜಾರಿಗೆ ಬರ್ತದೆ. ಯಾಕಂದರೆ ಇಲ್ಲಿ ವಿಕಲಚೇತನವರು ಯಾರು ಕೂಡ ತಪ್ಪು ಮಾಡಿಬಿಟ್ಟು ದೂರು ಕೊಟ್ಟರೆ ನಿಮ್ಮ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಇದರಲ್ಲಿ ಬರೆದಿದ್ದೀನಿ. ನೀವು ತಪ್ಪು ಮಾಡಿ ಬೇರೆಯವ್ರಿಗೆ ಕೆಟ್ಟದಾಗಿ ಮಾತಾಡಿ ಅವರು ವಿಡಿಯೋ ಮಾಡಿ ನಿಮ್ಮ ಮೇಲೆ ದೂರು ಕೊಟ್ಟರೆ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ನೀವು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಗಿಲ್ಲ. ಯಾರು ಮುಗ್ಧತೆ, ನಿಮ್ಮ ಮೇಲೆ ಯಾರು ದಬ್ಬಾಳಿಕೆ, ದೌರ್ಜನ್ಯ ಏನು ಮಾತಾಡಿದ್ರು ನಿಮ್ಮ ಹತ್ರ ವಿಡಿಯೋ ರೆಕಾರ್ಡ್ ಇರಬೇಕು. ಸ್ನೇಹಿತರೆ ತಿಳ್ಕೊಳ್ಳಿ, ವಿಶೇಷಚೇತನಿಗೆ ಏನು ಉಚಿತ ಅಲ್ಲ. ನಿಮ್ಮ ಹತ್ರ ವಿಡಿಯೋ ರೆಕಾರ್ಡ್ ಇರಬೇಕು, ಪ್ರತಿಯೊಂದು ದಾಖಲೆ ಇರಬೇಕು. ಆಮೇಲೆ ನೀವು ಅವ್ರಿಗೆ ಹೊಡೆದ್ಬಿಟ್ಟು ನನಗೆ ಇವ್ನು ಹೊಡೆದ್ಬಿಟ್ಟ ಅಂದ್ರೆ ಅದೆಲ್ಲ ನಡೆಯೋದಿಲ್ಲ. ಮುಲಾಜಿಲ್ಲದೆ ವಿಶೇಷಚೇತರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಬರೆದಿದ್ದೀನಿ. ಅರ್ಥ ಆಗ್ತಾ? ವಿಶೇಷಚೇತರು ಆದಷ್ಟು ನೀವೇನು ಮಾಡಬೇಕು, ಗಲಾಟೆ ಮಾಡ್ಕೊಳ್ದೆ ಇರಬೇಕು. ಅಮಾಯಕರಿಗೆ ಇದು ಅನ್ವಯಿಸ್ತದೆ. ತುಂಬ ಮುಗ್ಧರು ಅಮಾಯಕರಿಗೆ ಇದು ಅನ್ವಯಿಸ್ತದೆ. ಅದರಿಂದ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನಲ್ಲಿರುವ ಪ್ರತಿಯೊಬ್ಬರು ಇದನ್ನು ನೋಡ್ತಿರಲ್ಲ, ನೀವೆಲ್ಲರೂ ಕಾನೂನಾತ್ಮಕವಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿಗೆ ಇದು ಅನ್ವಯಿಸ್ತದೆ. ನಾನು ಇಡೀ ರಾಜ್ಯಕ್ಕೆ ಹೇಳ್ತಾ ಇಲ್ಲ, ಯಾಕಂದರೆ ಇದು ವಿಜಯನಗರ ಜಿಲ್ಲೆ ಆಗಿರೋದು ಇಲ್ಲಿಗೆ ಅನ್ವಯಿಸ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ನೋಡಿ, ನಿಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಸಮಸ್ಯೆ ಆದರೆ ಮಾನ್ಯ SP ಮೇಡಮ್ ಹತ್ರ ಬಂದು ನೀವು ನೇರವಾಗಿ ದೂರು ಕೊಡ್ಬೋದು. ಅವರು ಕ್ರಮ ತಗೊಂಡು ಮುಂದಿನ ಕ್ರಮ ಏನು ಅಂತ ಅವ್ರು ತಗೊಳ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಅಮಾಯಕರಿಗೆ ಕಾನೂನಾತ್ಮಕವಾಗಿ ನೀವು ತಪ್ಪು ಮಾಡಿದ್ರೆ ನಿಮ್ಮ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ಅಂತ ನಾನು ಬರೆದಿದ್ದೀನಿ. ಪತ್ರದಲ್ಲಿ ಬರೆದಿದ್ದೀನಿ, ಇದರಲ್ಲಿ ಬರೆದಿದ್ದೀನಿ. ಅದರಿಂದ ಪ್ರತಿಯೊಬ್ಬರಿಗೂ ಈಗ ನಮ್ಮ ವಾಹಿನಿಯಲ್ಲಿ ಬರುತ್ತೆ. ಪ್ರತಿಯೊಬ್ಬರಿಗೂ ಧನ್ಯವಾದ. ಶುಭ ದಿನ.